ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಪ್ರತಿಮಾ ಪಾಕಶಾಲೆ. ಈ ದಿನ ನಾನು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಪನ್ನೀರ್ ವೆಜ್ ಮೊಮೋಸ್ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಇದರ ಒಂದು ವಿಧಾನವನ್ನು ನೋಡೋಣ. ಈ ವಿಧಾನ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ ಇದರ ಒಂದು ವಿಧಾನವನ್ನು ನೋಡೋಣ. ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. 1 ಕಪ್ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು, ನಂತರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನಾವು ಈ ಪೂರಿ ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ಒಂದೇ ಸರಿ ಭಾಳ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಮೆತ್ತಗಾಗಿಬಿಡುತ್ತೆ. ಸ್ವಲ್ಪ ಆದಷ್ಟು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಪೂರಿನ ಹತ್ತೀವಲ್ಲ ಸೇಮ್ ಆ ಹದದಲ್ಲಾದರೆ ಸಾಕು. ನೋಡಿ, ಈ ರೆಸಿಪಿ ಅಂತೂ ತುಂಬ ಸೂಪರಾಗಿ ಬರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ನಾವು ಇದನ್ನು ತಿನ್ನೋಕ್ಕೋಸ್ಕರ ಸ್ಟ್ರೀಟ್ ಅಥವಾ ಹೋಟೆಲಿಗೆ ನಾವು ಹೋಗುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ಇದನ್ನು ನಾದ್ಕೋಬೇಕು. ಒಂದು ಸ್ಮೂತಾಗಿರೋ ಒಂದು ಹಿಟ್ಟನ್ನು ಮಾಡ್ಕೋಬೇಕು. ನಂತರ ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡಬೇಕು. ನಂತರ ನಾವೀಗ ಅದಕ್ಕೆ ಮಸಾಲ ಮಾಡ್ಕೊಳ್ಳೋಣ. 1-2 ಚಮಚದಷ್ಟು ನಾವು ಕುಕ್ಕಿಂಗ್ ಆಯಿಲ್ ತೆಗೆದುಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಬ್ರೌನ್ ಏನಾಗೋದು ಬೇಡ. ನಂತರ ಇದಕ್ಕೆ ಸ್ವಲ್ಪ ಒಂದು 4ರಿಂದ 5 ಬೀನ್ಸನ್ನು ಹಾಕ್ಕೊಂಡು ಸಣ್ಣದಾಗಿ, ನಂತರ 1 ಕ್ಯಾರೆಟನ್ನು ತುರ್ಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ. ಆದಷ್ಟು ಬೇಗ, ಇಲ್ಲಾಂದರೆ ಮಕ್ಕಳು ಸ್ಕೂಲಿಂದ ಬರ್ತಿದ್ದಂಗೆ ಇದನ್ನು ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೋದು. ನಂತರ ಇದಕ್ಕೆ ನಾವು ಕ್ಯಾಬೇಜನ್ನು ತುರಿದು ಇಟ್ಕೋಬೇಕು. ಕಟ್ ಮಾಡಬಾರ್ದು. ತುರೆಮಣೆಯಲ್ಲಿರುತ್ತಲ್ಲ ಅದನ್ನು ತುರ್ಕೊಂಬಿಟ್ರೆ ನೈಸಾದ ಒಂದು ಪೌಡ್ರ್ ಆಗುತ್ತೆ. ಈ ಥರ ಸಣ್ಣದಾಗಿ ಚಾಪ್ ಆಗುತ್ತೆ. ಇದನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಶಾಲೋ ಫ್ರೈ ಮಾಡಬೇಕು. ಜಸ್ಟ್ ಒಂದು ಬಾಡಿಸ್ಬೇಕು. ತುಂಬ ಬೇಯಿಸಬಾರ್ದು. ಜಸ್ಟ್ ಒಂದು ಬಾಡಿಸ್ಬೇಕು, ಅಂದರೆ ಹಸಿ ಅಂಶ ಎಲ್ಲ ಹೋಗಬೇಕು. ನಂತರ ಇದಕ್ಕೆ ನಾವು ಚಿಟಿಕೆ ಉಪ್ಪನ್ನು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ಈಗ ಮಂದ ಉರಿಲಿ ಇದನ್ನು ನಿಧಾನವಾಗಿ ಬೇಯಿಸ್ಬೇಕು. ನಂತರ 1 ಚಮಚದಷ್ಟು ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಆಲ್ಮೋಸ್ಟ್ ಆಲ್ ಆಗಿದೆ. ಫೈನಲಾಗಿ ಎಂಡ್ ಟೈಮಲ್ಲಿ, ಅಂದರೆ ಫುಲ್ ಬೆಂದಿದೆ ಅಂದಾಗ ನಾವು ಇದನ್ನು ಪನ್ನೀರ್ ಹಾಕಬೇಕು. ಮೊದಲೇ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಅದು ಮೆಲ್ಟ್ ಆಗಿಬಿಡುತ್ತೆ ಪನ್ನೀರು. ಆದ್ದರಿಂದ ಫುಲ್ ಫಿನಿಶ್ ಆಗಿ ಇಳಿಸೋ ಹೊತ್ತಿಗೆ ನಾವೇನು ಮಾಡಬೇಕಂದ್ರೆ ಪನ್ನೀರ್ ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮೆಲ್ಟ್ ಆಗೋದಿಲ್ಲ, ಸೇಮ್ ತರಿಯಾಗೇ ಇರುತ್ತೆ ಪನ್ನೀರು. ಪನ್ನೀರ್ ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇಲ್ಲ. ನಂತರ ಇದು ಮಸಾಲ ರೆಡಿಯಾಗಿದೆ. ಈಗ ಲಟ್ಟಿಸ್ಕೊಳ್ಳೋಣ. ಒಂದು ದೊಡ್ಡ ಸೈಜಲ್ಲಿ ಮಾಡಿಕೊಂಡು ನಾವು ಒಂದು ಬೋಲ್ ಅಥವಾ ಯಾವುದಾದ್ರೂ ಒಂದು ಕಟೋರಿ ತೊಗೊಂಡು ಕಟ್ ಮಾಡಿಕೊಂಡು ಒಂದೇ ಸೈಜಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ಸಣ್ಣದಾಗಿರೋ ಉಳ್ಳೆಗಳನ್ನು ಮಾಡಿಕೊಂಡು, ಅಂದರೆ ಸ್ಮಾಲ್ ಆಗಿರೋ ಪೀಸಸ್ ಮಾಡಿಕೊಂಡು ಸಣ್ಣದಾಗಿರೋ ಒಂದು ಪೂರಿ ಸೈಜಲ್ಲಿ ನಾವು ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಕಪ್ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು. ದೊಡ್ಡದಾಗೂ ಮಾಡ್ಕೋಬೋದು ಅಥವಾ ಸಣ್ಣದಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಏನಂದರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಇದು. ನೋಡಿ, ಈಗ ಈ ಪುರಿ ರೆಡಿಯಾಗಿದೆ. ಇದಕ್ಕೆ ನಾವು ಮಸಾಲನ ಸ್ಟಫ್ ಮಾಡೋಣ. ನಾವೇನು ಪೆಪ್ಪರು ಕ್ಯಾಬೇಜ್ ಎಲ್ಲ ಹಾಕಿರ್ತೀವಲ್ಲ, ಇದನ್ನು ಸ್ಟಫ್ ಮಾಡಬೇಕು, ಒಳಗೆ ಫಿಲ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಸೂಪರಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಈ ಥರ ಸ್ಟಫ್ ಮಾಡ್ಕೊಂಡ್ಮೇಲೆ ಇದನ್ನು ನೀಟಾಗಿ ನಾವು ಟಕ್ ಮಾಡ್ಕೋಬೇಕು. ಅಂದರೆ ಒಂದ್ರ ಪಕ್ಕ ಒಂದು ಈ ನರಿಗೆ ಕಟ್ತೀವಲ್ಲ ಆ ಥರದಲ್ಲಿ ಕಟ್ಟಿ ಇದನ್ನು ಫಿಲ್ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ಈ ಥರ ನರಿಗೆ ಕಟ್ಕೊಂಡು ನಂತರ ಒಂದು ಸೈಡ್ ಎಡ್ಜಲ್ಲಿ ಫ್ಲ್ಯಾಟಾಗಿ ಪ್ರೆಸ್ ಮಾಡಿಬಿಡ್ಬೇಕು. ನೋಡಿ, ಈಗ ಈ ಥರ ರೆಡಿ ಆಗುತ್ತೆ. ಈಗ ಇದನ್ನು ನಾವು ಸ್ಟೀಮ್, ಅಂದರೆ ಬೇಯಿಸ್ಬೇಕು. ಅದನ್ನ ಉಗಾದ ಮೇಲೆ ಆವಾಗ ಅದಕ್ಕೋಸ್ಕರ ಪ್ಲೇಟಲ್ಲಿ ಸೆಟ್ ಮಾಡ್ಕೋಬೇಕು. ಕೆಳಗಡೆ ಪಾತ್ರೆ ನೀರು ಹಾಕ್ಕೊಂಡು ಮೇಲೆ ಸೆಟ್ ಮಾಡ್ಕೋಬೇಕು. ಇಲ್ಲಾಂದರೆ ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಅವ್ರ ಟೇಸ್ಟಿಗೆ ಅನುಸಾರವಾಗಿ ಯಾವುದಾದ್ರೂ ನಾವು ಚಾಯ್ಸ್ ಮಾಡ್ಕೋಬೋದು. ನೋಡಿ, ಈಗ ಸೂಪರಾದ ಒಂದು ಪನ್ನೀರ್ ವೆಜ್ ಮೊಮೋಸು ರೆಡಿಯಾಗಿದೆ. ತುಂಬ ಸೂಪರಾಗಿ ಬರುತ್ತೆ. ಬಿಸಿ ಬಿಸಿಯಾಗಿ ತಿನ್ನಂತೂ ಅದ್ಭುತ. ಇದನ್ನು ಶೇಜ್ವಾನ್ ಚಟ್ನಿಯಿಂದ ತಿನ್ಬೋದು, ಸಾಸಿಂದ. ಈ ರೆಸಿಪಿನ ನಾನು ಹಿಂದಿನ ಮೊಮೋಸಲ್ಲಿ ನಾನು ತೋರಿಸಿದ್ದೀನಿ ರೆಸಿಪಿಯಲ್ಲಿ. ಸೇಮ್ ಅದೇ ಥರನೇ ನೀವು ಫಾಲೋ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂಥೇಳಿ.
ಇದನ್ನು ಇದರಲ್ಲಿ ಡಿಪ್ ಮಾಡ್ಕೊಂಡು ತಿಂದ್ಬಿಟ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಇರಬೇಡಿ. ಪ್ಲೀಸ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.